ಸರ್ ನಮಸ್ತೆ. ನಮಸ್ಕಾರ. ಈಗ QPL ಸೀಸನ್ 1 ಹಾಗೆಯೇ ಸೀಸನ್ 2ನ ಸಕ್ಸಸ್ಫುಲ್ ಆಗಿ ನಡೆಸಿರುವಂತಹ ಹೆಗ್ಗಳಿಕೆ ನಿಮಗೆ ಸಿಗುತ್ತೆ. ಅದೇ ರೀತಿ ಈ ಥರ ಒಂದು ಸೀಸನ್ಗಳ ಹೆಸರನ್ನು ಹೇಳ್ಕೊಂಡು ಸಾಕಷ್ಟು ಜನ ನಮ್ಮ ಸೆಲೆಬ್ರಿಟಿಗಳನ್ನಾಗಿರ್ಬೋದು, ನಮ್ಮ ಕನ್ನಡ ಜನತೆನಾಗಿರ್ಬೋದು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಸೊ ಅದರ ಅನುಭವ ನಿಮಗೂ ಕೂಡ ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ QPL ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ. ಏನಾಗ್ತಿದೆ, ಒಂದು ಕ್ರೀಡೆನ ಯೂಸ್ ಮಾಡಿಕೊಂಡು ಮತ್ತು ಇಲ್ಲಿನ ಸೆಲೆಬ್ರಿಟೀಸ್ನ ಹೆಸ್ರುಗಳು ಹೇಳ್ಕೊಂಡು ಹೊರ ದೇಶದಲ್ಲಿ ಇದನ್ನೊಂದು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ. ಓಕೆ, ಇದೇ ರೀತಿ ನನಗೊಂದು ಭಾಳ ಕಹಿ ಅನುಭವ ಆಯಿತು. ನನ್ನ ಸ್ನೇಹಿತರು ಅಂತ ನಾವು ಎಲ್ಲರೂ ನಂಬ್ತೀವಲ್ಲ, ಸೊ ಅದೇ ರೀತಿ ನಾವು ನಂಬಿ ಒಂದು KCL ಅಂತ ನಡೀತು, ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಅಂತ ಮಾಡಿದ್ರು. ಈ ರಾಜ್ ಕಪ್ ನಡೀತಾ ಇದೆ, ಅದು 8ನೇ ಸೀಸನು 9ನೇ ಸೀಸನು ಮಾಡ್ತಾಯಿದ್ದಾರೆ. ಅದೇ ರೀತಿ ಇದನ್ನು ನಾವು ದುಬೈಯಲ್ಲಿ ಮಾಡ್ತೀವಿ ಅಂತ ಮಾಡಿದ್ರು. ಇದಕ್ಕೆ ಬಂದು ಆರ್ಗನೈಸರ್ಸ್ ಬಂದು ಇಮ್ರಾನ್ ಅಂತ ದುಬೈ ಅವರು, ಸಿರಾಜ್ ಅಂತ ಮಂಗಳೂರವರೊಬ್ಬರು, ಆಮೇಲೆ ನಮ್ಮ ರಘು ಭಟ್ರು ಇಲ್ಲೇ ಬೆಂಗಳೂರವರೊಬ್ಬರು, ಆಮೇಲೆ ಮಯೂರ್ ಮಾಸ್ಟರ್ ಅಂತ ನಮ್ಮ ಸಿನಿಮಾ ಇಂಡಸ್ಟ್ರಿಯವರು, ಆಮೇಲೆ ಇನ್ನೊಬ್ಬರು ಬಂದು ಶ್ರೀನಿಧಿ ಅಂತ ಅವರು ದುಬೈಯವರು. ಎಲ್ಲ ಕನ್ನಡದವರೇ, ಇಬ್ಬರು ಮಂಗಳೂರವರು, ಒಬ್ಬರು ಇಲ್ಲವರು, ಎಲ್ಲ ಇಲ್ಲವರೇನೆ. ಏನೋ ಮಾಡ್ತೀನಿ ಅಂತ ಹೋದರು. ನಾವು ಏನೋ ಹೋಗ್ಬಾರ್ದು, ಯಾವುದೂ ಟೂರ್ನಮೆಂಟ್ಗೆ ಹೋಗ್ಬಾರ್ದು ಅಂತ ನಾವಿದ್ವಿ. ರಾಜ್ ಕಪ್ ಒಂದು ಆಡೋಣ, ರಾಜ್ಕುಮಾರ್ ಸರ್ ಹೆಸರಿಗೊಂದು ಒಂದು ಗೌರವ ಉಳಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವೆಲ್ಲ ಇದ್ವಿ. ಸ್ನೇಹಿತರೆಲ್ಲ ಇಲ್ಲ, ನೀವು ಬನ್ನಿ ಚೆನ್ನಾಗಿರುತ್ತೆ ದುಬೈ ಕ್ರಿಕೆಟ್ ಈ ಸತಿನೂ ಎಲ್ಲ ಜೊತೆ ಸೇರ್ಕೊಂಡು ಆಡೋಣ ಕರ್ಕೊಂಡು ಹೋದರೆ ಆ ಅನುಭವ ಯಾರಿಗೂ ಬೇಡ. ಒಂದು ಏನು ಅಲ್ಲಿ ಅರೇಂಜ್ಮೆಂಟ್ ಸರಿ ಇಲ್ಲ. ಇಲ್ಲಿಂದ ಪಾಪ 150 ಜನ ಸೆಲೆಬ್ರಿಟೀಸ್ನ ಕರ್ಕೊಂಡು ಅಲ್ಲಿಗೆ ಹೋದರು ದುಬೈಗೆ. ಅಲ್ಲಿ ಒಂದಿನ ಆಯಿತು, 2ನೇ ದಿನ ಆಯಿತು, 3ನೇ ದಿನದಷ್ಟೊತ್ತಿಗೆ ಹೋಟ್ಲೋನು ಲಾಕ್ ಮಾಡಿ ಇಟ್ಬಿಟ್ಟಿದ್ದ ರೂಮ್ಗಳ್ನ, ಬೆಳಗ್ಗೆ ಸೆಲೆಬ್ರಿಟೀಸ್ಗಳಿದ್ದಂಥ ರೂಮ್ಗಳ್ನ. ನಾವು ಆ ಹೋಟ್ಲಲ್ಲಿ ಇರಲಿಲ್ಲ, ಇನ್ನೊಂದು ಹೋಟ್ಲಲ್ಲಿ ಇದ್ದೋ, ಲಾಕ್ ಮಾಡಿ ಇಟ್ಬಿಟ್ಟಿದ್ರು. ಆಮೇಲೆ ಊಟ ಇಲ್ಲ ಅವ್ರಿಗೆ. ಅದೆಲ್ಲ ಆಯಿತು ಅಂದಮೇಲೆ ಅವ್ರದ್ದು ಏನು ಪಾಸ್ಪೋರ್ಟ್ಗಳಿತ್ತು, ಪಾಸ್ಪೋರ್ಟ್ಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಪಾಸ್ಪೋರ್ಟ್ ಕೊಡೋಲ್ಲ ಅಂತ ಕೂತಿದ್ರು. ಆ ಟೈಮಲ್ಲಿ ನನ್ನ ಸ್ನೇಹಿತರುಗಳು ಫೋನ್ ಮಾಡ್ತಾರೆ ನನಗೆ, ಅದೇ ಹಿಂಗೆ ಆಗಿದೆ, ಈ ಥರ ಇಶ್ಯೂಸ್ ಆಗ್ಬಿಟ್ಟಿದೆ ಹೋಟ್ಲುಗಳಲ್ಲಿ, ಪ್ಲೇಯರ್ಸು ಮತ್ತು ಯಾರಿಗೂ ಬಿಡ್ತಾ ಇಲ್ಲ, ಆಮೇಲೆ ಲಾಕ್ಗಳು ಹಾಕ್ಕೊಬಿಟ್ಟಿದ್ದಾರೆ ಅಂತ ಒಂದು ವಿಚಾರ ಗೊತ್ತಾಗುತ್ತೆ. ಅದಕ್ಕೆ ನಾವೇನಪ್ಪ ಮಾಡಬೇಕು ಅಂತ ಹೇಳ್ತೀವಿ. ಅಷ್ಟರೊಳಗೆ ಆಗಲ್ಲ ಇವ್ರು ಏನು ಮಾಡಿರ್ತಾರೆ, ನನ್ನ ಹತ್ರ ಒಂದು 24 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿರ್ತಾರೆ. ಈ ಟೂರ್ನಮೆಂಟ್ಗೆ ಎಂಟ್ರಿ ಫೀಸ್ ಅಂತ ದುಡ್ಡು ಇಸ್ಕೊಂಡಿರ್ತಾರೆ. ಅದರಲ್ಲಿ ನಾನು ಬೈ ಮಿಸ್ಟೇಕ್ 15 ಲಕ್ಷ ಕೊಡೋ ಬದಲು ನಾನು 24 ಲಕ್ಷ ಅವ್ರ ಅಕೌಂಟ್ಗೆ ಯಾರಿಗೋ ನಮ್ಮ ಹೇಳಿರ್ತೀನಿ. ಅವನು ಯಾರ್ದೋ ಬೇರೆಯವ್ರಿಗೆ 24 ಲಕ್ಷ ಹಾಕ್ಬೇಕಾಗಿ ಹೇಳಿದ್ನೇ ಅವನು ಇವ್ರಿಗೆ ಹಾಕ್ಬಿಟ್ಟಿರ್ತಾನೆ. ಆಮೇಲೆ ನಾನು 9 ಲಕ್ಷ ಕಳಿಸ್ರಯ್ಯ ವಾಪಸ್ಸು ಅಂತೀನಿ. ಅವರು ಇಲ್ಲ ಸರ್, ಒಂದು 10-20 ದಿನ ಉಪಯೋಗಿಸ್ಕೊಂಡು ನಿಮ್ಗೆ ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾನು ಪಾಪ ಏನೋ ಉಪಯೋಗಿಸ್ಕೊಂಡು ಕೊಡ್ತಾರೆ, ಮಾಮೂಲಿ ನಮ್ಮದೊಂದು ಸಾಫ್ಟ್ ಕಾರ್ನರ್ ಯಾವಾಗೂ ಇದ್ದೇ ಇರುತ್ತೆ. ಆಯಿತು ಕೊಡ್ರಪ್ಪ ಅಂತ ಹೇಳ್ತೀನಿ. ಅದೆಲ್ಲ ಆದಮೇಲೆ ತಿರ್ಗಾ ಅಲ್ಲಿ ದುಬೈಗೆ ಹೋದ್ಮೇಲೆ ದುಬೈಯಲ್ಲಿ ಆ ಇನ್ಸಿಡೆಂಟ್ ನಡೆಯುತ್ತಲ್ಲ, ಆವಾಗ ಅವನು ಇಮ್ರಾನ್ ಬರ್ತಾನೆ ನನ್ನ ಹತ್ರ. ಬಂದ್ಬಿಟ್ಟು ಇಲ್ಲಣ್ಣ, ನನಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ, ದುಡ್ಡಿಲ್ಲ, ಇನ್ನು ಕೊಡೋರು ಎಷ್ಟೋ ಜನ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಕತೆ ಹೇಳ್ತಾನೆ. ಆಯಿತು ಅಂತ 20 ಲಕ್ಷ ಕೊಡ್ತೀನಿ ಆವತ್ತು. ಆಯಿತು ನೀನು 8 ದಿನದಲ್ಲಿ ಕೊಟ್ಬಿಡ್ತೀನಿ ಅಣ್ಣ, ಏನಾದ್ರು ಆಗಿದ ತಕ್ಷಣ ಮುಗಿಯೋಷ್ಟೊತ್ತು ಕೊಡ್ತೀನಿ, 20 ಲಕ್ಷ ಇಸ್ಕೊಂಡು ಹೋಗ್ತಾನೆ. ತಿರ್ಗಾ ಅವತ್ತೇನೋ ಒಂದು ಸಾರ್ಟ್ ಔಟ್ ಆಯಿತು ಪ್ರಾಬ್ಲಮ್ ಒಂದಿದ ತಕ್ಷಣ ಒಂದು 2ನೇ ತಾರೀಕು ತಿರ್ಗಾ ಬರ್ತಾನೆ. ಇಲ್ಲ ಅಣ್ಣ, ಇನ್ನೊಂದು 10 ಲಕ್ಷ ಬೇಕೇ ಬೇಕು ಅಂತ ನನ್ನ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ನನಗೆ ಕುಶಾಲ ಅಂತ ನಮ್ಮ ಇನ್ನೊಬ್ಬ ಟೀಮ್ ಓನರು, ಆಮೇಲೆ ಮಿಥುನ್ ರೆಡ್ಡಿ ಅಂತ ಇನ್ನೊಬ್ಬರು ಟೀಮ್ ಓನರ್ ಇರ್ತಾರೆ. ಅವರು ಇಲ್ಲಣ್ಣ ಇನ್ನೊಂದು 10 ಲಕ್ಷ ನೀವು ಸಹಾಯ ಮಾಡಿಬಿಡಿ, ಮೋಸ್ಟ್ಲಿ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೇನೋ ಅಂದ್ಬಿಟ್ಟು ಅಂತಾರೆ. ಸೊ ಇನ್ನೂ ಒಂದು 10 ಲಕ್ಷ ಕೊಡ್ತೀನಿ. ಅದಾದ್ಮೇಲೆ ಪಾಪ ನಮ್ಮ ರಾಜಗೌಡರು MLA ರಾಜಗೌಡರು ಇರ್ತಾರೆ, ಅವ್ರಿಗೆ ಒಂದು ಅಮೌಂಟ್ ಕೊಡ್ತಾರೆ. ಅವರು ಜಾಸ್ತಿ ಅಮೌಂಟೇ ಕೊಡ್ತಾರೆ. ಆಮೇಲೆ ಏನೆಲ್ಲ
ಒಂದು ಸಾರ್ಟ್ ಔಟ್ ಆಗುತ್ತೆ, ಇಷ್ಟು ಜನ ನಾವೆಲ್ಲ ಸೇರಿದ್ಮೇಲೆ ಇನ್ನೇನು ಅಂದ್ಕೊಂಡು ಎಲ್ಲ ಮುಗಿಯುತ್ತೆ. ಕೊನೆಗೆ ಅಲ್ಲಿನ ಪರಿಸ್ಥಿತಿ ಯಾವ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂದರೆ ಸ್ಟೇಡಿಯಮ್ ದುಡ್ಡು ಕಟ್ಟಿರಲ್ಲ ಅವರು, ಸ್ಟೇಡಿಯಮ್ಮಲ್ಲಿ ಆಡೋಕ್ಕೆ ಬಿಡೋಲ್ಲ ಅವರು. ಆಮೇಲೆ ಎಲ್ಲ ಮುಗಿದು ಕೊನೆಗೆ ಟೂರ್ನಮೆಂಟ್ ಕಂಪ್ಲೀಟ್ ಆಗಲ್ಲ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ. ಏನಾದರೂ ಶುರು ಮಾಡಿದ್ರ ಆಡೋದಕ್ಕೆ ವ್ಯವಸ್ಥೆ? ಒಂದು 2-3 ದಿನ ಆಡಿದ್ರು ಅವರು, 2-3 ದಿನ ಆಡಿಸಿದ್ರು. ಆಡಿಸಿದ್ಮೇಲೆ ಲಾಸ್ಟು ಇನ್ನೊಂದು 2 ಡೇಸ್ ಇರಬೇಕಾದ್ರೆ ಅನ್ನೋಷ್ಟೊತ್ತಿಗೆ ಇವ್ರು ಪೇಮೆಂಟ್ ಮಾಡಿರಲ್ಲ ಈ ಸ್ಟೇಡಿಯಮ್ಗೆ, ಶಾರ್ಜಾ ಸ್ಟೇಡಿಯಮ್ಗೆ. ಇವ್ರಿಗೆ ಪರ್ಮಿಷನ್ ಕೊಡೋಲ್ಲ ಆಡೋದಕ್ಕೆ. ಸೊ ಅದೇ ರೀತಿ ತುಂಬ ಅಲ್ಲಿ ಎಷ್ಟೋ ಜನಕ್ಕೆ ಇವ್ರು ಪೇಮೆಂಟ್ ಕೊಡು. ಬೇಸಿಕಲಿ ನನಗನ್ಸೋದು ಇವ್ರ ಉದ್ದೇಶ ದುಡ್ಡು ಇಟ್ಕೊಂಡು ಸುಮ್ಮನೆ ದುಡ್ಡಿಲ್ಲ ಅಂತ ಒಂದು ಶೋ ಕ್ರಿಯೇಟ್ ಮಾಡಿ ಅವ್ರಿಗೆ ಎಷ್ಟು ಸೇವಿಂಗ್ಸ್ ಆಗುತ್ತೋ ಅಷ್ಟು ಇಟ್ಕೊಳ್ಳೋದು ಅವ್ರ ಉದ್ದೇಶ. ಓಕೆ, ಪಾಪ ಇಲ್ಲಿ ನಾನು ಈ ನಮ್ಮ ಬೆಂಗಳೂರಿದ್ದು ಹೋದಂಥ ರಘು ಭಟ್ರು, ನಮ್ಮ ಮಯೂರ್ ಮಾಸ್ಟರ್ ಆಗಲಿ, ಇವ್ರನ್ನೆಲ್ಲ ಕೇಳಿದೆ, ನೀವೆಲ್ಲ ಯಾಕ್ರೆ ಹೋದ್ರಿ ಇವ್ರ ಜೊತೆ ಎಲ್ಲ, ಏನು ನಿಮ್ಮ ಉದ್ದೇಶ, ಗೊತ್ತಿರಲಿಲ್ವ ನಿಮಗೆಲ್ಲ ಹಿಂಗೆಲ್ಲ ಅಂತ. ಅವ್ರು ಕೇಳಿದ್ರೆ ಇಲ್ಲಣ್ಣ ಚೆನ್ನಾಗಿ ದುಡ್ಡು ಈಸ್ಕೊಂಡು ಅವ್ರವ್ರು ಉಪಯೋಗಿಸ್ಕೊಬಿಟ್ಟವ್ರೆ, ಅವ್ರವ್ರ ಹತ್ರನೇ ಇದೆ, ಯಾರಿಗೂ ಕೊಟ್ಟಿಲ್ಲ ಪೇಮೆಂಟ್ ಅವರು ಅಂತ. ಆಮೇಲೆ ಆಯಿತು, ಯಾವಾಗ ಕೊಡ್ತೀರಪ್ಪ ನನ್ನ ಪೇಮೆಂಟು, ನೀವು ಉಪಯೋಗಿಸ್ಕೊಂಡ್ರಲ್ಲ. ಇಲ್ಲ ನಾ ಕೊಡ್ತೀವಿ, 8 ದಿನದಲ್ಲಿ ಕೊಡ್ತೀವಿ, 10 ದಿನದಲ್ಲಿ ಕೊಡ್ತೀವಿ ಅಂತ. ಇವತ್ತಾಗಲೇ ನಾವು ಮಾರ್ಚ್ 17ನೇ ತಾರೀಕಿಗೆ ನಾವು ಕೊಟ್ಟಿದ್ದೀವಿ. ಇದುವರೆಗೂ ಕೂಡ ₹1 ದುಡ್ಡು ಅವ್ರ ಕಡೆಯಿಂದ ಬಂದಿಲ್ಲ. ಯಾವಾಗಾರು ಕೇಳಿದ್ರೆ ಮಾರ್ಚ್ 17 ಹೇಳಿ, ಇಲ್ಲ 17, ಓಕೆ ಮಾರ್ಚ್ 17. ಸೊ ಇದುವರೆಗೂ ₹1 ಕೂಡ ಅವ್ರ ಕಡೆಯಿಂದ ನಮಗೆ ಬಂದಿಲ್ಲ. ಸೊ ನನಗನ್ಸುತ್ತೆ ಇದು ಹ್ಯಾಬಿಚುವಲ್ ಅನಿಸುತ್ತೆ. ಓಕೆ, ಆಮೇಲೆ ಸಿರಾಜನ್ ಅವ್ರ ಬಗ್ಗೆನೂ ವಿಚಾರಿಸ್ದೆ, ಇವ್ರ ಬಗ್ಗೆನೂ ವಿಚಾರಿಸ್ದೆ. ಇದಕ್ಕಿಂತ ಮುಂಚೆ ಕೆಲವು ಹುಡುಗರುಗಳು ಇವ್ರ ಕಮಿಟಿದು ಇದ್ರಂತೆ, ಅವ್ರು ನನಗೆ ಏನು ಹೇಳಿದ್ರು, ಅಣ್ಣ ಅವರು ಮೊದಲನೇ ದಿನನೂ ಅವ್ರ ಪ್ಲ್ಯಾನು ಟೂರ್ನಮೆಂಟ್ ಮಾಡಬೇಕು ಅಂತ ಇರಲಿಲ್ಲ, ಏನೋ ಒಂದು ಇದೇ ರೀತಿಲಿ ಉಪಯೋಗ ಮಾಡಿಕೊಂಡು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಾವೇನಾದ್ರು ದುಡ್ಡು ಮಾಡ್ಕೋಬೇಕು ಅಂತಲೇ ಎತ್ತು ಹೊರ್ತು, ಬಟ್ ನೀವ್ಯಾಕೆ ಹೋಗಿ ಅವ್ರು ಕೊಡಿಸಿ ಹಾಕೊಂಡ್ರಣ ಅಂತ ನನಗೆ ಬಂತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.